ಬುಲೆಟ್ ರಘು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಬಾರ್ನಲ್ಲಿ ಜೊತೆಯಾಗಿ ಕುಡಿದು ಆನಂತರ ಬಿಲ್ ಕಟ್ಟುವ ವಿಚಾರಕ್ಕೆ ಜಗಳ ನಡೆದು ರಘು ಕೊಲೆಗೆ ಕಾರಣವಾಗಿದೆ. ಬುಲೆಟ್ ರಘು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 32 ವರ್ಷದ ಗೌತಮ್ ಸಿಪಿ ಅಲಿಯಾಸ್ ಗೌತು, 26 ವರ್ಷದ ಮಹೇಶ್ ಬಿ ಅಲಿಯಾಸ್ ಚಿಟ್ಟೆ, 32 ವರ್ಷದ ಅನಿಲ್ ಕುಮಾರ್ ಹೆಚ್ ಅಲಿಯಾಸ್ ಅನಿ ಬಂಧಿತ ಆರೋಪಿಗಳು. ಇನ್ನು A1 ಆರೋಪಿ ಗೌತಮ್ ನಿವೃತ್ತ ಪೊಲೀಸ್ ಅಧಿಕಾರಿಯ ಮಗನಾಗಿದ್ದಾನಂತೆ. ಇನ್ನು ಕೊಲೆಯಾದ ಬುಲೆಟ್ ರಘು ಬೆಳಗಾವಿಯಲ್ಲಿ ಖಾನಾವಳಿಯನ್ನು ನಡೆಸುತ್ತಿದ್ದ. ಮೂಲತಃ ದೊಡ್ಡಬಳ್ಳಾಪುರದ ನಿವಾಸಿಯಾಗಿರುವ ರಘು ಕೊಲೆಯಾಗುವ ವಾರದ ಹಿಂದಷ್ಟೇ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದ. ಸೆಪ್ಟೆಂಬರ್ 24ರ ಸಂಜೆ ಸುಮಾರು 6 ಗಂಟೆಯಲ್ಲಿ ಬಾಶೆಟ್ಟಿಹಳ್ಳಿಯಲ್ಲಿ ಸ್ನೇಹಿತರ ಪಾರ್ಟಿ ಇದೆ, ಅಲ್ಲಿಗೆ ಹೋಗಿ ಬರ್ತೇನೆ ಅಂತ ತನ್ನ ತಾಯಿಗೆ ಹೇಳಿ ಹೋಗಿದ್ದವನು ಕೊಲೆಯಾಗಿದ್ದ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಿವೃತ್ತ ಪೊಲೀಸ್ ಅಧಿಕಾರಿಯ ಮಗನಾದ ಗೌತಮ್ ಎಂಬ ವ್ಯಕ್ತಿ ಕೊಲೆ ಮಾಡಿರಬಹುದು ಅಂತ ಅನುಮಾನಿಸಿದ ರಘು ಪೋಷಕರು ಹಾಗೂ ಸಂಬಂಧಿಕರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗೌತಮ್ ವಿರುದ್ಧ ದೂರು ನೀಡಿದರು. ಸುಮಾರು 2 ವರ್ಷಗಳ ಹಿಂದೆ ರಘು ಮತ್ತು ಪೊಲೀಸ್ ಪುಟ್ಟರಾಜು ಮಗನಾದ ಗೌತಮ್ ಅನ್ನೋರಿಗೆ ಜಗಳ ನಡೆದಿತ್ತು. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಕೋರ್ಟಿನಲ್ಲಿ ಇತ್ಯರ್ಥವೂ ಆಗಿತ್ತು. ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ.ಕೆ. ಬಾಬಾ, ಬುಲೆಟ್ ರಘು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಪರಾರಿಯಾಗಿದ್ದರು. ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಕೊಲೆ ಆರೋಪಿಗಳು ಮತ್ತು ಕೊಲೆಯಾದ ಬುಲೆಟ್ ರಘು ಸ್ನೇಹಿತರಾಗಿದ್ದು, ಬುಲೆಟ್ ರಘು ಈ ಹಿಂದೆ ರೌಡಿ ಶೀಟರ್ ಆಗಿದ್ದು, ರೌಡಿ ಶೀಟರ್ ತೆಗೆಯಲಾಗಿತ್ತು. ಆನಂತರ ಆತ ಬೆಳಗಾವಿಯಲ್ಲಿ ಖಾನಾವಳಿಯನ್ನು ನಡೆಸುತ್ತಿದ್ದ. ಇತ್ತೀಚೆಗೆ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದ ಸಮಯದಲ್ಲಿ ಮಾತುಕತೆಗಾಗಿ ಬುಲೆಟ್ ರಘು ನನ್ನ ಕರೆದಿದ್ದು, ಸೆಪ್ಟೆಂಬರ್ 25ರಂದು ಜೆಪಿ ಪ್ಯಾಲೇಸ್ನಲ್ಲಿ ಆರೋಪಿಗಳು ಮತ್ತು ಬುಲೆಟ್ ರಘು ಕುಡಿದಿದ್ದಾರೆ. ಬಿಲ್ ಕಟ್ಟುವ ವಿಚಾರಕ್ಕೆ ಇವರ ನಡುವೆ ಜಗಳವಾಗಿದೆ. ಇದೇ ಆವೇಶದಲ್ಲಿ ಬುಲೆಟ್ ರಘು ಹೊಡೆದಿದ್ದಾನೆ. ಆನಂತರ ಗೌತಮ್, ಮಹೇಶ್, ಅನಿಲ್ ಬುಲೆಟ್ ರಘುನನ್ನು ಹೊಡೆಯಲು ಮುಂದಾದಾಗ ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದ ಬುಲೆಟ್ ರಘು ರಸ್ತೆಯಲ್ಲಿ ಬಿದ್ದಿದ್ದಾನೆ. ಅಲ್ಲಿಯೇ ಇದ್ದ ಆಲೋಬ್ರಿಕ್ಸ್ ಬುಲೆಟ್ ರಘು ತಲೆ ಮೇಲೆ ಎತ್ತಾಕಿ ಕೊಲೆ ಮಾಡಿ ಆನಂತರ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಇತ್ತೀಚೆಗೆ ನಮ್ಮ ಬಾಶೆಟ್ಟಿಹಳ್ಳಿ ಹತ್ರ ಆಗಿರುವಂಥ ಒಂದು 103ಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಒಂದು ಮರ್ಡರ್ ಕೇಸು, ದೊಡ್ಡಬಳ್ಳಾಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಆಗಿರುವಂಥ ಒಂದು ಕೇಸು. ಆ ಕೇಸಲ್ಲಿ ನಾವು ಇಮಿಡಿಯೇಟಾಗಿ ಮಧ್ಯರಾತ್ರಿ ಅದು ಆಗಿತ್ತು. ಆದ ನಂತರ ನಾವು ವಿಸಿಟ್ ಮಾಡಿದ್ದಾಗಿ ಆವಾಗ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಇದರೊಳಗಿರುವಂಥ ನಮ್ಮ ಹತ್ರ ಏನು ಟೆಕ್ನಿಕಲ್ ಏಡ್ ಏನಿತ್ತು, ಕುರುಹುಗಳೇನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಕೇಸನ್ನು ಇದರಲ್ಲಿರುವಂಥ ಆರೋಪಿಗಳು ಯಾರಿದ್ದಾರೆ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮುಖ್ಯವಾಗಿ ಇದರೊಳಗಿರುವಂಥ ಏನು 3 ಜನ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಅವ್ರ ಜೊತೆಗೆ ಒಡನಾಟ ಇದ್ದವರಿದ್ದು ಮತ್ತು ಇವ್ರು ಯಾರು ರೌಡಿ ಶೀಟ್ರ್ ಮುಂಚೆ ರೌಡಿ ಶೀಟ್ರ್ ಇದ್ದರು. ರಘು ಅಂತ ಏನಿದ್ದಾರೆ ಡಿಸೀಸ್ಡು, ಅವರು ಮುಂಚೆ ಇದ್ದರು ರೌಡಿ ಶೀಟ್ರ್. ಅದಾದಮೇಲೆ ಕ್ಲೋಸ್ ಮಾಡಿದ್ವಿ. ಸ್ವಲ್ಪ ದಿವಸ ಅವ್ರಿಗೆ ಬೆಲ್ಗಾಮಲ್ಲಿ ಹೋಗಿಬಿಟ್ಟು ಸೆಟ್ಲಾಗಿ ಅಲ್ಲೇ ಒಂದು ಸಪ್ರೇಟ್ ಏನೋ ಒಂದು ಖಾನಾವಳಿನೋ ಒಂದೇನೋ ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲೇ ತಮ್ಮ ಲೈಫನ್ನು ಲೀಡ್ ಮಾಡ್ತಾಯಿದ್ರು. ರೀಸೆಂಟಾಗಿ ಅವರು ಇಲ್ಲಿ ಬಂದಾಗ ಇದು ಇವ್ರಿಗೇ ಅವರನ್ನೇ ಖುದ್ದಾಗಿ ಫೋನ್ ಮಾಡಿ ಈ 3 ಜನ ಏನು ವ್ಯಕ್ತಿಗಳಿದ್ದಾರೆ ಇವ್ರಿಗೆ ಕರೆದ್ಬಿಟ್ಟು ಈ ಕುಡಿಯೋಕೆ ಅಂತ ಕರೆಸ್ಬಿಟ್ಟು ಅಲ್ಲೇ ಕರೆಸಿರ್ತಾರೆ. ಕರೆಸಿದಾಗ ಅದು ಮುಗಿದ ನಂತರ ಡ್ರಿಂಕಿಂಗ್ ಮುಗಿದ ನಂತರ ಈ ಬಿಲ್ ಕೊಡೋ ವಿಷಯದಲ್ಲಿ ಸ್ವಲ್ಪ ಅವರಿಬ್ಬರ ಮಧ್ಯೆ 3 ಜನರ ಮಧ್ಯೆ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರ ಇವರು ಯಾರು ಡಿಸೀಸ್ ಇದ್ದಾರೆ ಸ್ವಲ್ಪ ದಷ್ಟಪುಷ್ಟ ಇದ್ದವರಿದ್ದಾರೆ, ಅವರು ಮತ್ತೆ ನಮಗೆ ಉಲ್ಟಾ ಇದು ಮಾಡ್ತಾಯಿರ್ತಾರೆ. ಅವ್ರಿಗೆ ಜಾಸ್ತಿ ಬೈದರು ಅಂತ ತಿಳ್ಕೊಂಡ್ಬಿಟ್ಟು ಒಂದು ಅವ್ರದ್ದು ಇದು ಇದೆ. ಅದಾದ ನಂತರ ಇವರು ಉಲ್ಟಾ ಮತ್ತು ನಮಗೆ ಏನಾದರೂ ಇದು ಮಾಡ್ತಾರ ಅಂದ್ಕೊಂಡ್ಬಿಟ್ಟು ಅವ್ರಿಗೆ ಇವರು ಬೆನ್ನು ಹತ್ಬಿಟ್ಟು ಅಲ್ಲಿರುವಂಥ ಅದೇನೋ ಒಂದು ಬಾರ್ ಏನಿದೆ, ಬಾಶೆಟ್ಟಿಹಳ್ಳಿರುವಂಥ ಒಂದು ಬಾರ್ ಏನಿದೆ ಅಲ್ಲಿರುವಂಥ ಒಂದು ಸಿಮೆಂಟ್ ಬ್ಲಾಕಿಂದ ತಗೊಂಡ್ಬಿಟ್ಟು ತಲೆಗೆ ಹೊಡೆದ್ಬಿಟ್ಟು ಓಡಿ ಹೋಗಿದ್ದು ಆ ಕೇಸು. ಆ ಪ್ರಕಾರ ಅವ್ರಿಗೆಲ್ರಿಗೂ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಮುಖ್ಯವಾಗಿ ಏನು ಅಂತಂದರೆ ಇದು ಅವರಾಗೆ ಖುದ್ದಾಗಿ ಕರೆಸಿಬಿಟ್ಟು ಅದನ್ನು ಇದು ಮಾಡಿರೋದು. ಸ್ಪೆಸಿಫಿಕ್ ಆಗಿ ಇದು ಮರ್ಡ್ರ್ ಆ ಮೂಮೆಂಟ್ ಅಂತ ನಾವೇನು ಹೇಳ್ತೀವಿ, ಡ್ರಿಂಕ್ ಮಾಡಿ ಬಿಲ್ ಕೊಡೋದು ವಿಚಾರ ಬಗ್ಗೆ ಅವರು ಇದು ಮಾಡಿದಾಗ ಇದು ಮರ್ಡರ್ ಆಗಿರೋದಿದೆ. ಆ ಪ್ರಕಾರ ತನಿಖೆ ಜಾರಿಯಲ್ಲಿದೆ. ಇನ್ನಷ್ಟು ನಾವು ಕೆಲವೊಂದು ಪ್ರೊಸೀಜರ್ ಮಾಡಬೇಕಾಗಿದೆ. ಅದಾದ ನಂತರ ಫರ್ದರ್ A1 ಆರೋಪಿ ನಿವೃತ್ತ ಪೊಲೀಸ್ ಅಧಿಕಾರಿ, ಒಬ್ಬರು ರಿಟೈರ್ಡ್ ASI ಇದ್ದಾರೆ, ಅವರ ಮಗ ಅವನು. ಅವರು ಕೂಡ ಒಂದು ಚಿಕ್ಕ ಪುಟ್ಟ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲೇ ಲೋಕಲ್ಲು. ಒಂದು ಯಾರೊಬ್ಬರು ಡ್ರೈವರ್ ಇದ್ದಾರೆ, ಇನ್ನೊಬ್ಬ ಬೇರೆ ಲಾಜಿಸ್ಟಿಕ್ ಕಂಪ್ನಿ ಕೂರಿಯರು ಅಂಥವೆಲ್ಲರೂ ವರ್ಕ್ ಮಾಡ್ತಾಯಿದ್ದಾರೆ. ಬಟ್ ಎಂಡ್ ಆಫ್ ಇಟ್ ಏನು ಅಂತಂದರೆ ಇದು ಆ ದಿವಸ ಸಾಯಂಕಾಲ ಎಲ್ಲರೂ ಪರಿಚಿತರಿದ್ದ ವ್ಯಕ್ತಿಗಳ ಗುಂಪದಲ್ಲಿ ಇವರು ಆಗಿರೋದು ಅಂತ ಇದು ಘಟನೆ. ಆ ಪ್ರಕಾರ ಕೇಸನ್ನು ನಾವು ಈಗ ಮೇನ್ ಎಲ್ಲ ಯಾರು ಆರೋಪಿಗಳು ಎಲ್ಲರಿಗೂ ನಾವು ಸೆಕ್ಯೂರ್ ಮಾಡಿದ್ದೀವಿ. ಆ ಪ್ರಕಾರ ಫರ್ದರ್ ತನಿಖೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ಇದನ್ನು ಈ ಕೇಸನ್ನು ಕ್ಲೋಸ್ ಮಾಡ್ತೀವಿ. ಇನ್ನೊಂದು ಯಾವುದು